ಎಲ್ಲರಿಗೂ ಶುಭೋದಯ. ಇವತ್ತು ತಿಂಗಳ ಮೊದಲನೇ ಶುಕ್ರವಾರ. ಇವತ್ತು ಪೋಷಣ್ ಟ್ರ್ಯಾಕರ್ನಲ್ಲಿ ಪೋಷಣ್ ಅಭಿಯಾನದ ಪ್ರಮುಖ ಕಾರ್ಯಕ್ರಮವಾದಂತಹ ಸಮುದಾಯ ಆಧಾರಿತ ಚಟುವಟಿಕೆಯ ಕಾರ್ಯಕ್ರಮವನ್ನು ಪೋಷಣ್ ಟ್ರ್ಯಾಕರ್ ಆ್ಯಪ್ನಲ್ಲಿ ನೋಂದಣಿ ಮಾಡಬೇಕು ಅಥವಾ ಇಂದೀಕರಿಸಬೇಕು. ಸೊ ಅದನ್ನ ಯಾವ ರೀತಿ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿರಿ. ಸೊ ಮೊದಲನೇದಾಗಿ ನೀವು ಓಪನ್ ಮಾಡ್ತೀರಾ ನಿಮ್ಮದು ಪ್ರೊಫೈಲು ಪೋಷಣ್ ಟ್ರ್ಯಾಕರ್ ಆ್ಯಪು. ಸೊ ಇಲ್ಲಿ 3 ಆಪ್ಷನ್ ಇರ್ತೈತಲ್ಲ, ಹೆಚ್ಚು ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾರ್ಯಕ್ರಮಗಳು ಅಂತ ಇರ್ತೈತಿ. ಮೇಲಿನಿಂದ 4ನೇ ಆಪ್ಷನ್ ಕೆಳಗಡೆ ಕಾರ್ಯಕ್ರಮಗಳು, ಇಂಗ್ಲೀಷಲ್ಲಿ ಇವೆಂಟ್ಸ್ ಅಂತ ಇರುತ್ತೆ. ಸೊ ಇಲ್ಲಿ 1, 2, 3ನೇ ಆಪ್ಷನ್ ಐತೆ ನೋಡಿರಿ, ಸಮುದಾಯ ಆಧಾರಿತ ಚಟುವಟಿಕೆ ಅಂತ. ಸೊ ಇಲ್ಲಿ ಇಂಗ್ಲೀಷಲ್ಲಿ CBE ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. ಇದು ಭಾಳ ಸಿಂಪಲ್ ಅದ. ಆಮೇಲೆ ಇಲ್ಲಿನ ಒಂದು ರೌಂಡ್ ಸರ್ಕಲ್ ಕಾಣಿಸುತ್ತಲ್ರಿ ನೀಲಿ ಕಲರ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. ಇಲ್ಲಿ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡ್ಕೋರಿ. ಇವತ್ತಿನ ಡೇಟ್ ಇರುತ್ತಲ್ಲ, ಓಕೆ ಅಂದ್ಕೋರಿ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋರಿ ಕಾರ್ಯಕ್ರಮ. ಇವತ್ತು 1ನೇದು ಐತಿ. ಸೊ 1ನೇದು ಕ್ಲಿಕ್ ಮಾಡ್ಕೋರಿ. ಇನ್ವೈಟಿಂಗ್ ವುಮನ್ ಅಂತೆ, ಅಂದರೆ ಇದು ಸೀಮಂತ ಕಾರ್ಯಕ್ರಮ ಅಂತ. ಓಕೆ. ಸೊ ಇಲ್ಲಿ ಅಕಸ್ಮಾತ್ ಬೇರೆ ಡೇಟ್ ಇತ್ತು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ನೀವು ಚೇಂಜ್ ಮಾಡ್ಕೋಬೋದು ಈ ರೀತಿ. ಓಕೆ. ಸೊ ಇದನ್ನ ಸಲ್ಲಿಸು ಅಂತನ್ರಿ. ಇದೇನಾಯ್ತು ರೀ, ಮುಗೀತು ರೀ. ಇದು ಸಮುದಾಯ ಆಧಾರಿತ ಚಟುವಟಿಕೆ ನಾವು ಕಾರ್ಯಕ್ರಮವನ್ನು ಆಚರಿಸಿದ್ದು ಇದ್ರಾಗ ನೋಂದಣಿ ಮಾಡಿದ್ವಿ. ಈಗ ಅದೇ ರೀತಿ VHSNDನೂ ಇರುತ್ತೆ. ಸೊ ಇದೇನೈತಲ್ಲ, 3ನೇ ಶನಿವಾರ ಮಾಡಬೇಕು. ಇದ್ರ VHSND ಮೇಲೆ ಕ್ಲಿಕ್ ಮಾಡಿರಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸರ್ಕಲ್ ಇದೆಯಲ್ಲ ನೀಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಇಲ್ಲಿ ಡೇಟ್, ಈಗ ಫಾರ್ ಎಕ್ಸಾಂಪಲ್ ಇದನ್ನು ನಿನ್ನೆ ಮಾಡಿವಂತ ತೋರಿಸ್ತೀನಿ ನಾನು. ಓಕೆ ಅಂತನ್ರಿ. ಇಲ್ಲಿ ಎಷ್ಟು ಮಂದಿ ಬಂದಿದ್ದರು, ಭಾಗವಹಿಸಿದವರ ಸಂಖ್ಯೆ ಸಲ್ಲಿಸಿ. ಓಕೆ, ಈ ರೀತಿ ಮಾಡ್ಬೇಕು ರೀ. ಭಾಳ ಸಿಂಪಲ್ ಅದು ಇದು. ಆಮೇಲೆ ಇದು ಸಮುದಾಯ ಆಧಾರಿತ ಚಟುವಟಿಕೆ ಏನದಲ್ಲ, ತಿಂಗಳಲ್ಲಿ 2 ಸಲ, ಮೊದಲನೇ ಶುಕ್ರವಾರ ಮತ್ತು 3ನೇ ಶುಕ್ರವಾರ. ಆಮೇಲೆ VHSND ಏನದಲ್ಲ 3ನೇ ಶನಿವಾರ, ಅಥವಾ ನೀವು ಯಾವಾಗ ಅದನ್ನು ಮಾಡ್ತಿರಲ್ಲ ಅವಾಗ ಮಾಡಿರಿ. ಸೊ 3ನೇದು ಇದು ಯಾವಾಗ ಮಾಡ್ಬೇಕಂದ್ರೆ ಇಲ್ಲಿ ತೋರಿಸಿದ್ರೆ ಅದು ಅವಾಗ ನೀವು ಕ್ಲಿಕ್ ಮಾಡ್ಕೋಬೇಕು. ಓಕೆ, ಎಲ್ಲರೂ ದಯವಿಟ್ಟು ಇದನ್ನು ಮಾಹಿತಿಯನ್ನು ಹಾಕಿರಿ. ಧನ್ಯವಾದಗಳು.